ಹಲೋ ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನು ಅಂತ ಅಂದರೆ ಇವತ್ತಿನ ತಿಂಡಿ ರೊಟ್ಟಿ ಆಲ್ರೆಡಿ ರೆಡಿ ಆಗಿದೆ. ಎಣ್ಗಾಯಿ ಪಲ್ಯ ನೋಡೋಣ, ಹಾಕು ತಟ್ಟಿಗೆ. ಎಣ್ಗಾಯಿ ಪಲ್ಯ ಇವತ್ತು ನೋಡಿ, ಎಣ್ಗಾಯಿ ರೆಡಿ ಆಗಿದೆ. ನಾನು ಆಲ್ರೆಡಿ ಬ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ರೆಸಿಪಿನೂ ಕೂಡ ಇವತ್ತೇನು ನಾನು ಶೂಟ್ ಮಾಡ್ಕೊಳ್ಳಿಲ್ಲ, ಟೈಮ್ ಆಯಿತು ಅಂತ ಹೇಳಿ. ಬಿಸಿ ಬಿಸಿ ರೊಟ್ಟಿಗಳು ಕೂಡ ರೆಡಿ ಆಗ್ತಾ ಇದೆ. ನೀವೆಲ್ಲ ತುಂಬ ಜನ ನಾನು ಮಾಡ್ತಕ್ಕಂಥ ರೊಟ್ಟಿನ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ. ನಿಮಗಷ್ಟೇ ಅಲ್ಲ, ನಮಗೂ ಕೂಡ ರೊಟ್ಟಿ ಅಂದರೆ ತುಂಬ ಇಷ್ಟ. ಇವತ್ತಿನ ಬ್ಲಾಗಲ್ಲಿ ಏನೇನೆಲ್ಲ ಶೇರ್ ಮಾಡ್ತೀನಿ ಅಂತ ಅಂದರೆ, ತಿಂಡಿ ತಿಂದು ನಮ್ಮಮ್ಮ 2 ತಿಂಗಳಿಂದ ಇದ್ರು ಅಂತ ಹೇಳ್ತಿದ್ನಲ್ಲ ನಮ್ಮೂರಲ್ಲಿ ರೆಸ್ಟ್ ಮಾಡೋದಕ್ಕೆ ಅಂತ. ಅವರು ಇವತ್ತು ಊರಿಗೆ ಹೊರಟಿದ್ದಾರೆ. ಹಾಗೆ ನನ್ನ ಮಗನೂ ಕೂಡ ಕಾಲೇಜ್ಗೆ ಹೊರಟಿದ್ದಾನೆ. ಎರಡು ಕೂಡ ಅವರಿಬ್ಬರನ್ನು ಕಳಿಸ್ಕೊಡೋ ವ್ಲಾಗ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗೆ ನನಗೆ ತುಮಕೂರಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬಂದು ಅವ್ರನ್ನ ಕಳಿಸ್ಕೊಡ್ಬೇಕು. ಅಮ್ಮರು ಹೋಗ್ಬೇಕಾದ್ರೆ ಇರ್ತೀನೋ ಇರಲ್ವೋ, ಅಮ್ಮನಿಗೆ ಬಾ ಹೇಳಿ ಇವನು ಹೋಗ್ಬೇಕಾದ್ರೆ ಇರ್ತೀನಿ. ಇವನು ಹೋಗ್ಬೇಕಾದ್ರೆ ಇವ್ನು ಕಳಿಸ್ಕೊಡೋದು ಎಲ್ಲ ಶೇರ್ ಮಾಡ್ತೀನಿ. ಬನ್ನಿ ವ್ಲಾಗ್ ಶುರು ಮಾಡೋಣ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ. ನೋಡಿ, ಅಮ್ಮಂಗೆ ಮತ್ತು ರಿಷುಗೆ, ನನ್ನ ಮಗುಗೆ, ಎಲ್ರಿಗೂ ಕೂಡ ಎಣ್ಗಾಯಿ ಇಷ್ಟ. ನಮ್ಮ ಮೋಕ್ಷಂಗೂ ಇಷ್ಟ. ಮೋಕ್ಷ ಹೋಗಲ್ಲ, ನೀವು ಕೇಳ್ಬೋದು. ಮೋಕ್ಷ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ತಾರೆ. ಪಾಪ ಯಾವ ಜಾಸ್ತಿ ಇರ್ತದೆ, ಅದಕ್ಕೋಸ್ಕರ ಇವತ್ತು ಮೋಕ್ಷನ್ ಶನಿವಾರ ಕ್ಲಾಸು. ಅವಳು ಕ್ಲಾಸ್ಗೆ ಹೋಗಿದ್ದಾಳೆ. ಅವಳು ಹೋಗೋ ಅಷ್ಟರಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ 7 ಗಂಟೆಗೆ ಹೋಗ್ತಾಳೆ. ಅವಳು ಚಪಾತಿ ರೋಲ್ ತಗೊಂಡೋದ್ಲು. ಈಗ ನಾನು ಎಣ್ಗಾಯಿ ರೊಟ್ಟಿ. ಅಮ್ಮ ಬೆಂದಿಲ್ವೇನಮ್ಮ ಈ ರೊಟ್ಟಿ? ಮುಕ್ಕ ಬೆಂದಿಲ್ವಾ? ಹೆಂಗಾಯ್ತು ನೋಡು, ಹಿಂದೆ ನೀನು ಪಾಪ ಹೋಗಲ್ಕು. ಚೆನ್ನಾಯ್ತಾ ನೋಡಿ ಫ್ರೆಂಡ್ಸ್, ಏನು ಹೆಂಗಾಡ್ತಾ ಇದ್ದೀರಿ ನೋಡಿ. ನಮ್ಮ ರಿಷುದೊಂದು ಸ್ವಲ್ಪ ಹೇಳಲ್ಲ ಕಟ್ಟೆ ಕೈ ತಕ್ಕ. ಕುತ್ಕ ಮ್ಯಾಕೆ ಕುತ್ಕ. ನೀನು ತಿಂದಡಿಯ ಮಾಡಿ. ರಿಷಬ್ ಅಣ್ಣಪ್ಪ ಅಂತ ತಿಂಡಿ ತಿನ್ನೋ ಅಂದ್ರೆ ಫೋನ್ ನೋಡ್ಕೊಂಡು ಬರ್ತಾರೆ. ವಿರಾಟ್ ಕೊಹ್ಲಿ ಬಿಗ್ ಫ್ಯಾನ್. ವಿರಾಟ್ ಕೊಹ್ಲಿ ಎಬಿಡಿ ಅವರ ಬಿಗ್ ಫ್ಯಾನ್. ನೋಡಿ ಮುಚ್ಕಂತಾನೆ. ಅವ್ರ ಮನೆಗೆಲ್ಲ ಬಂದು ಹೋಗ್ತಾರೆ. ಎಬಿಡಿ, ವಿರಾಟ್ ಕೊಹ್ಲಿ ಅವರೆಲ್ಲ ಹುಷಾರಿಲ್ದಾಗ ಬಂದಿದ್ರಂತೆ. ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಮುಖ ಮುಚ್ಕೊಂಡಿದ್ದಾರೆ. ಟ್ಯಾಲೆಂಟ್ ಅನ್ನ ವಿಡಿಯೋ ಅವ್ರ ಫೇಸ್ ರಿವೀಲ್ ಮಾಡಲ್ವಂತೆ ಸ್ವಲ್ಪ, ಅದಕ್ಕೆ ನೋಡಿ. ಈಗ ಎಣ್ಗಾಯಿ ಹೆಂಗೈತೆ ಹೇಳು. ಆತಾ ನಾನು ತಿಂದು ಅಜ್ಜಿ ಬ್ಯಾಗ್ ತಗೊಂಡು ಹೋಗಿ ಗಾಡಿ ತಗೊಂಡಿಲ್ಲ. ನಮ್ಮ ಗಾಡಿಲಿ ಇಟ್ಕೊಂಡೋಗಿ ಬಿಟ್ಕೋಗ ಇಬ್ರು. ರಿಷುನು ಬ್ಯಾಗ್ನು ಅಜ್ಜಿ ಆಮೇಲೆ ಹೋಗುತ್ತೆ. ನಾನು ಹೊರಟ ಮೇಲೆ ಸರಿಯಾ? ಅರ್ಜೆಂಟಾಗಿ ರೆಡಿ ಆಗ್ತಾ ಇದ್ದೀನಿ. ನಮ್ಮಮ್ಮ ಇಷ್ಟು ದಿನ ಇತ್ತು, ನಾನು ಕಳ್ಸೋ ದಿವಸ ಇರೋಕ್ಕಾಗ್ತಾ ಇಲ್ಲ. ನೋಡೋಣ, ಆದಷ್ಟು ಬೇಗ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊತ್ತಿಗೆ ಬರ್ತೀನ ಫೈನಲ್ ಆಗಿ. ಇವಾಗ ಟೈಮ್ ಆಗಿದೆ. ನನಗೂ ಕೂಡ ತುಮಕೂರಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ. ಅದಕ್ಕೋಸ್ಕರ ಟೈಮಿಂಗ್ಸ್ ಅವ್ರು 11 ಗಂಟೆ ಅಷ್ಟರಲ್ಲಿ ಹೇಳಿದ್ದಾರೆ. ಅಮ್ಮಂಗೆ ತಿಂಡಿ ಕೊಟ್ಟು ಟೀ ಕೊಟ್ಟು ಇವಾಗ ಏನೋ ಮಾತಾಡ್ತಿದ್ದಲ್ಲ. ಇಷ್ಟು ದಿನ ಇದ್ದೆ. ಬ್ಯಾಗ್ ಇಟ್ಕೊಂಡು ಹೋಗು. ಇನ್ನೇನಮ್ಮ, ಇನ್ನೇನಿಲ್ಲ, ಜಾಸ್ತಿ ಬಗ್ಗೆ ಆಡಕ್ಕೆ ಹೋಗಬೇಡ. ಅವ್ನು ಇಲ್ದಾಗ ಹೊಲ್ದಾಗ ನೆಲ ಕೂತ್ಕೊಳ್ಳೋದು ಹೊರಟಾಗಿ. ಇನ್ನೊಂದು 2 ದಿವಸ ನೀಟಾಗಿ ಅನ್ಸಲಿಕ್ಕ. ಇನ್ನೊಂದು ತಿಂಗಳು ನೆಲಪಲ ಎಲ್ಲ ಅವ್ನು ಸಾರಿಸ್ಕೊಡ್ತಾನೆ. ಕುಡಿಯೋದು ಉಳ್ಕೊಳತ್ತೀಗ ನೋಡಿ ಗೈಸ್. ಇವನ್ನ ನೋಡಿ ಗೈಸ್, ಇವನ್ನ ಕುಂಕುಮ ಅರಿಶಿನ ಯಾರಿಗವ? ಅಜ್ಜಿಗ ಅರಿಶಿನ ಕುಂಕುಮ ಇಕ್ಕಂಗಿಲ್ಲ. ಅಡ್ಗೆಗಳಿಗೆಲ್ಲ ಕೊಡೋದು. ಇನ್ನೇನಮ್ಮ, ಏನಾರು ಬಿಟ್ಟಿದ್ಯಾ? ಬಿಟ್ಟಿದ್ರಿ ಇಲ್ಲಿ ಬ್ರಷ್ ಅಲ್ಲೇ ಐತಿ. ಈ ಗುಲಾಬಿ ಕಡ್ಡಿ ಅವು ಇವು ನೀನು ಹಾಕ್ಕೊಂಡು ಇದು ಮೈ ನೋವು ಮಾಡ್ಕೊಂಬೇಡ. ಈಗ ಈ ಕಡ್ಡಿಗಳೆಲ್ಲ ಬೇಕಿತ್ತ, ಹಂಗೇನಾಗುತ್ತೆ ಅಂತೀಯ. ಇವೆಂಟಯ್ಯ ಬ್ಯಾಗ್ ಇಲ್ಲೇ ಅವ. ಹಪ್ಳ ತಗೊಂಡೋಗ್ತೀವ. ಹಸಿ ಇರ್ತಗ ಏನು ಬೇಡ ತಗೊಂಡೋಗು. ಹಪ್ಳ ನೀನೇ ತಗೊಂಡೋಗು.
ಇದು ರೇಖಾ ಪಾಪ ನೀ ತಗೊಂಡೋಗೈತ್ ನಿಮ್ಮಂತಕ್ಕೆ ಅವನು ಹಿಡ್ಕೊಂತಾನೆ ಹೇಳೋದು. ಸರಿನಮ್ಮ? ಈ ಸೋಪ್ ಯಾಕೆ ಮಂಗಿಕ್ಕಿದ್ಯಾ? ಅವಳಿಗೆ ಕೂಡ ಕಿಕ್ಕಿದ್ದಿ. ಇಲ್ಲೇ ಬತ್ತಾಳಲ್ಲ ಬಿಡು. ಅಲ್ಲಿಗೆ ಬರ್ತಾಳ ಅಲ್ಲಿ ಅದನ್ನೇ ಹಚ್ಚಂತಾಳೆ. ನಾನು ಅರ್ಜೆಂಟಲ್ಲಿ ಇದ್ದೀನಿ, ಬರ್ತೀನಿ. ನಾನು ಬರೋ ತನಕ ಹೋಗಬೇಡ, ಬರ್ತೀನಿ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ. ನೋಡೋಣ ಏನೋ ಹೊಡ್ಕೊಂಡ್ಕೊಣ, ಏನೋ ನೋಡೋಣ. ಬರೋಣ ತಡಿ. ಇಲ್ಲೇನು ಬಿಚ್ಕೊಂತು ಪಾಪ. ಅಡಿಲಿ ಇಕ್ಕೊಂಡೋಗು ಅಮ್ಮ, ನಿನ್ನ ಕೈಲಿ ಹಿಡ್ಕೊಂಡೋಗೋ ಅಷ್ಟು ಹಿಡ್ಕೊಂಡೋಗಮ್ಮ. ಕವರ್ ಪಾಪ, ನಿನ್ನ ಕವರ್ನು ತಾಳವಾ? ಬರಮ್ಮ. ಆ ಕವರಿಗೆ ಜಾಗಿದ್ರೆ ಈ ಎನಟಿ ಬ್ಯಾಗ್ ಇಕ್ಕಿ ಆಗಲ್ವಾ? ಎನಟಿ ಬ್ಯಾಗ್ ಇಕ್ಕಿ ಅವ್ರ ಕೈಗೆ ಕೊಡು. ಬತ್ತೀರಾ ರಿಷು? ನೀನೇ ಹೋಗ್ತೀಯಾ? ಬಾಯ್. ಬತ್ತೀಯ ಪಾಪ ನೀನು? ನಂಗೆ ಕಾಯನ ಹೋಗೋದ? ಬತ್ತೀಯ? ಇನ್ನೇನು ಆಯ್ತು ನಮ್ದೆಲ್ಲವ. ನೀನು ಬರಬೇಕು, ಇಲ್ಲಾಂದ್ರೆ ನಾವು ಹೋಗೋದು ಅಂದ್ರೆ ಹೋಗ್ತೀವಿ. ಬತ್ತೀಯನಮ್ಮ? ಹುಷಾರು. ಫೋನ್ ಹುಷಾರು. ನಾನು ಆದಷ್ಟು ಬೇಗ ಬರ್ತೀನಿ. 1-2 ಗಂಟೆ ಹೊತ್ತಿಗೆ ಬರ್ತೀನಿ ತಗ. ಅದಕ್ಕೆ ಉದ್ರೋ ಇರೋದು. ಕ್ಲಿನಿಕ್ ಪ್ಲೇಸ್ನೇ ತಾಳಮ್ಮ. ಹೆಡ್ ಆ್ಯಂಡ್ ಶೋಲ್ಡರ್ ಅದಾರ. ಹಾಂ, ನನಗೊಂದು ಇದನ್ನು ತಗ, ಕಂಡೀಷ್ನರ್, ಡವ್ ಕಂಡೀಷ್ನರ್ ತಗ ಪಾಪ. ಇಲ್ಲೇ ಐತೆ ನೋಡು, ಬ್ಲೂ ತಗ. ಹಾಂ, ಕಂಡೀಷ್ನರ್ ಅಂತ ಐತೆ ನೋಡು. ಎಷ್ಟು ಶಾಂಪು ಅದು ನಿಂದು? 172. ಹಾಂ, 172. ಐತಾ? ಆಗುತ್ತಾ? ಹಾಂ, ಲೈಝಾಲ್ ತಗೊಬೇಕಾಯ್ತು ಪಾಪ. ಬಾಯ್ಲಿ. ಹಾಂ, ಇಲ್ಲಿ ಲೈಝಾಲ್ ನೆಲಕ್ಕೆ ಹಾಕೋದು ಯಾವ ಥರ ಅದಾವ? ನೆಲಕ್ಕೆ ಹಾಕೋದು ಕಂಫರ್ಟ್ ಅಲ್ಲ. ಇಲ್ಲಿ ಲೈಝಾಲ್ ಯಾಕೆ? ಲೈಝಾಲ್ ತಗ, ಈಗ ದೊಡ್ಡದು ತಗ. ನೆಲಕ್ಕೆ ಹಾಕೋದು ಲೈಝಾಲ್ ಯಾವ್ದಾರ ತಳಮ್ಮ. ಹಾಂ, ಕಂಫರ್ಟ್ ಎಲ್ಲ ಐತೆ. ಫುಲ್ ಚಿಕ್ಕದಿದ್ರು ತಗ. ಅಲ್ಲಿ ವೇಸ್ಟ್ ಮಾಡ್ತೀಯ ನೀನು, ಅಷ್ಟೊಂಥರ ಎಲ್ಲ ಹಾಕ್ತೀಯ. ಹಾಕಲ್ಲ, ಮಾಡಲ್ಲ. ಬೇಕು ಅಂದು ಪಟ್ಟಣಗಳನ್ನೇ ತಗೊಂಡ್ರಾಗಲ್ವಾ? ಹಾಂ, ವಾಷಿಂಗ್ ಮಿಷಿನ್ಗ ಅದು ನಿನಗೆ ಗೊತ್ತಾಗಲ್ಲ ಎಷ್ಟು ಹಾಕ್ಬೇಕು ಅಂತ. ಹಾಂ, ಈ ಪೌಡ್ರ್ ತಗೊಂಡೋಗೋದಾದ್ರೂ ತಗ. ಲಿಕ್ವಿಡ್ಡೇ ಬೆಟ್ರೇನೋ. ಯಾವುದು ಲಿಕ್ವಿಡ್ಡು? ವಾಷಿಂಗ್ ಮಿಷಿನ್ ಲಿಕ್ವಿಡ್ ಬೇಕಾದಿತ್ತು, ಖಾಲಿ ಆಯ್ತು. ಈಗ ಬೇಕೇನು ನೋಡಪ್ಪ. ಆಗ್ಲಿ ಬಿಡು. ಸೋಪಲ್ಲಿ ಐತೆ ನೋಡು. ಯಾವುದೋ ಒಂದು ತಗ. ನಂಗೂ ಅಪ್ಪ ಯಾವುದೋ ಬೇರೆ ಡವ್ ಬೇಡ ಅಂತು. ಅವೆಲ್ಲ ಬೇಡ, ರೂಢಿ ಇಲ್ಲ. ಮತ್ತೆ ಯಾವ್ದು ಹೇಳು? ಮತ್ತೆ ನಾನು ಹೇಳಿ ತಗೊಂಡಿಲ್ಲ ಅಂದ್ಮೇಲೆ ಯಾವ್ದು ಬೇಕು? ಮೆಡಿಮಿಕ್ಸ್. ನಿಮ್ಮ ಮನೇಲಿ ಯಾವ್ದು ಹಾಕ್ತೀರ? ಮೆಡಿಮಿಕ್ಸ್ ಹಾಕ್ತೀರಾ ನೀವು? ಲೈಫ್ ಬಾಯ್ ಬೇಡ ನೋಡಪ್ಪ, ನಿನ್ನ ಹೊಡಿತೀನಿ ಈಗ. ಡವ್ವೇ ತಗೋ. ಮತ್ತೆ ಪಿಯರ್ಸ್ ಬೇಡ, ಕರ್ಗೋಗುತ್ತದು. ಲಕ್ಸ್ ತಗ. ಲಕ್ಸ್ ತಗ. ಏನಂಗೆ ಡವ್ ಕೊಡ್ಸು. ಬೇಡ, ಡವ್ ಲಕ್ಸ್. ಲಕ್ಸ್ ಬೇಡ ಅಮ್ಮ. ಇದು ಲೈಫ್ ಬಾಯ್. ಲೈಫ್ ಬಾಯ್ ಗ್ರೀನ್ ಐತೆ ನೋಡು ಅಮ್ಮ. ಬೇಡ ನಾನು ಮಾತ್ರ ಒಡಪಿ ಲಕ್ಸ್ ಹಾಕ್ಲ. ಸ್ಮೂತ್ ಆ್ಯಂಡ್ ರೆಡ್ಡಿಶ್ ಟೇಸ್ಟ್ ನೋಡು. ಅಲ್ಲೇ ಹಾಕಿರ್ತಾರೆ. ಎಲ್ಲೈತೆ?
ಕೊಡು. 81 ಹಾಂ 81 ಬೇಡವಾ? ಬೇಡ. ಯಾವ್ದು ಹೇಳು? ಡವ್ವೇನಾ? ಅದಲ್ಲ, ಅದು ಬೇಡ. ಮಾಮೂಲಿ ವೈಟ್. ಇದಾ? ವೈಟ್ ಇಲ್ಲ. ಅದೇ ವೈಟೇ ಕಣ. ಹ್ಞೂ ಸಣ್ಣ ತೀರಾ ಚಿಕ್ಕ ದೊಡ್ಡದು ಕೇಳಬೇಕು. ಈಗ ಪಿಯರ್ಸ್ ಬೇಡವಾ? ಬೇಡ. ಡವ್ನೇ ತಣ್ಣನ? ಹ್ಞೂ ಸಾಕಾ? ಸಾಕು. ರುಚಿ 3 kg ತಗೊಳಮ್ಮ, ಬೆಸ್ಟ್ ಅಂತಾರೆ. ಕಾಫಿ ಪುಡಿ ಇವೆಲ್ಲ ಟೀ ಪುಡಿ. ಚಿಕ್ಕದಿಲ್ವೇನಪ್ಪ ಇದು ಅಮ್ಮ. ಯಾವುದು ಫಿಲ್ಟ್ರ್ ಕಾಫಿ ಫಿಲ್ಟ್ರು ಮಾಡೋಣ ಸರ್. ಇದನ್ನೇ ಕಾಣೋಣ. ನೀ ಉಂಟು, ನಿಮ್ಮ ಮನೇಲಿ ಉಂಟು. ಸಾಕು ಏನೋ ಕಿತ್ಕೊಂತ ಕಿತ್ತಾಕಿ ನೀನು. ಸಾಕಲ್ವ ಇಷ್ಟ? ಹಾಂ ನಡಿ. ಹಾಂ ನಾವು ತುಮಕೂರಿಂದ ಕೆಲಸ ಮುಗಿಸ್ಕೊಂಬರೋದ್ರೊಳಗಡೆ ನನ್ನ ಮಗ ಗುಬ್ಬಿಗೆ ಬಂದಿದ್ದ. ಅವನಿಗೆ ಸ್ವಲ್ಪ ಐಟಮ್ಗಳೆಲ್ಲ ಬೇಕಿತ್ತು, ಸೋಪು ಶಾಂಪು ಈ ಥರದ್ದೆಲ್ಲ ತೊಗೊಂಡು ಸೀದಾ ರೇಖಾ ಅವ್ರ ಮನೆ ಹತ್ರ ಬಂದ್ವಿ. ಬಟ್ ನಾವು ಬರೋದ್ರೊಳಗಡೆ ಅಮ್ಮನ ನನ್ನ ತಮ್ಮ ಬಂದು ಆಲ್ರೆಡಿ ಕರ್ಕೊಂಡೋಗಿದ್ದ. ಯಾಕಂತಂದರೆ ಟೈಮ್ ಆಗುತ್ತೆ. ಮೋಕ್ಷನ ಸ್ಕೂಲ್ ಹತ್ರದಿಂದ ಕರ್ಕೊಂಡು ಪಾಪು ನೋಡೋಕೆ ಹೋಗಿ ಅದಾದಮೇಲೆ ಊರಿಗೆ ಹೋಗಬೇಕು ಅಂತ ಹೇಳಿ ನಾವು ಸೀದಾ ರೇಖಾ ಅವ್ರ ಮನೆ ಹತ್ರ ಬಂದಿದ್ದರಿಂದ ಅಲ್ಲೇ ಊಟ ಮಾಡಿದೆ. ಅಮ್ಮ ಹೊರಟಿತ್ತು ಅಂತೇಳಿ ರೇಖಾ ಸಬ್ಬಕ್ಕಿ ಪಾಯಸ ಮಾಡಿದ್ಲು. ಇದು ಮತ್ತು ನನ್ನ ಮಗ ಕೂಡ ತುಂಬ ದಿನದಿಂದ ಕೇಳ್ತಿದ್ದ. ಅವನು ಕೂಡ ಕಾಲೇಜ್ ಕಡೆ ಹೊರಟಿದ್ದಾನೆ ಅಂತೇಳಿ ಅಮ್ಮಂಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಅಂತ ಹೇಳಿ ಸಬ್ಬಕ್ಕಿ ಪಾಯಸನ ಮಾಡಿದ್ಲು. ನನ್ನ ಮಗ ನಾನು ಅಲ್ಲಿಗೆ ಬಂದು ಊಟ ಮುಗಿಸಿ ಮನೆ ಕಡೆ ಬಂದ್ವಿ. ನನ್ನ ಮಗುಗೆ ಒಂದು ಸ್ವಲ್ಪ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಬೇಕಿತ್ತು. ನನಗೆ ಸಾಕಾಯತ್ತೆ ಫ್ರೆಂಡ್ಸ್ ತುಮಕೂರಿಗೆಲ್ಲ ಹೋಗಿ ಬಂದು. ಆದರೆ ಇವತ್ತೇ ನನ್ನ ಮಗನೂ ಪ್ಯಾಕಪ್ ಅಂದರೆ ಅಲ್ಲಿಂದ ಮಧ್ಯಾಹ್ನ 1 ಗಂಟೆಗೆ ಬಂದ್ವಿ. ಈಗ ಸಾಯಂಕಾಲ 3 ಗಂಟೆಗೆ ಅವನು 3 ಗಂಟೆ ಬಸ್ಗೆ ಹೊರಡ್ತಾ ಇದ್ದಾನೆ. ಈಗ ತಡೀರಿ, ನೀಟಾಗಿಡ್ರಿ, ಅವ್ನು ಕೇಳ್ದಂಗೆ ಇಕ್ಕೊಡ್ರಿ. ಅದು ನೀನೇ ಇಕ್ಕೆಬೇಕಣ್ಣ. ನಿನ್ನ ಚಿಕನೇನಾ ಎಳೆಕಿಸ್ಲೆ ನೀನು? ಅವ್ನು ಹೆಂಗೆ ಕೇಳ್ತಾನೆ ಹಂಗೆ ಇಕ್ರಿ. ಫೋಲ್ಡ್ ಆಗುತ್ತೆ. ಹಂಗೆ ಕೇಳ್ತಾನೆ ಹಂಗೆ ಇಟ್ಕೊಡ್ರಿ. ಪ್ಯಾಂಟ್ ಹಂಗೆ ಹಾಕು, ಶರ್ಟ್ಗಳು ಮಾತ್ರ ಹಂಗೆ ಇಕ್ಬೇಕು. ಐರನ್ ಮಾಡಿ 1 ತಿಂಗಳಾಯ್ತು ಇವು ಫ್ರೆಂಡ್ಸ್. 2 ತಿಂಗಳಿಂದ ಇಲ್ಲಿ ಮೆರೆದ. ಏನೇ ಆಗಲಿ ಯಪ್ಪ, ಇವ್ರು ನಾನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಪ್ಯಾಂಟ್ ಮ್ಯಾಕ್ ಹಿಡಿಯೋರಂತೆ, ಬರೀ ಶರ್ಟೇ ಇಡ್ರಿ ಕೆಳಕ್ಕೆ. ಇಲ್ಲ ನೀವು ಮಾತಾಡ್ರಿ, ಇಲ್ಲ ನಾನು ಮಾತಾಡಕ್ಕೆ ಬಿಡ್ರಿ. ಅಲ್ಲ 2 ತಿಂಗಳಿಂದ ಮೆರೆದು ಹೊಸಾವು ಅಂತ ಅಲ್ಲಿ ತೋರಿಸ್ಬೇಕಲ್ಲ. ಅದೇ ಕಣ ಹೊಸಾವು ಅಂತ 1-2 ಸತಿಗೆ ಪಾಪ ಹಂಗೆ ಇಕ್ಕೊಂಡು ಓಡಾಡು ಒಗ್ಗೆ ತಕನ. ಯಾಕೆ ಅಂದರೆ ಹೊಸ ಪ್ಯಾಂಟು ಫ್ರೆಂಡ್ಸ್, ಹೊಸ ಪ್ಯಾಂಟ್ ಅಂತ ಗೊತ್ತಾಗ್ಲಿ. ಹೊಸ ಹಾಕು ಹೊಸ ಕೆರ್ಕ ಇಲ್ಲಿ ವಿಡಿಯೋದಲ್ಲಿ ನಾನೇನು ಮಾಡೋಕ್ಕಾಗಲ್ಲ, ಹಿಡ್ದಿದ್ದೀನಿ, ಕಟ್ ಮಾಡೋಂಗೇ ಇಲ್ಲದ. ಹೊಸ ಪ್ಯಾಂಟ್ ಅಂತ ಗೊತ್ತಾಗ್ಲಿ ಅಂತ ನೋಡಿ ಕೆಲಸ ಎಲ್ಲ ನೀನೇ ಮಾಡ್ಕೊಬೇಕು ಅಂತದ ಅವ್ರ ಅಪ್ಪನ ಕೈಲಿ ಮಾಡಿಸ್ತಾನೆ ಫ್ರೆಂಡ್ಸ್. ನಮ್ಮ ಕಾಲದಲ್ಲಿ ನಮ್ಮನ್ನ ಅಯ್ಯೋ ಈ ಕೆಲ್ಸಕ್ಕೆ ಹೋದೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಮಳೆ ಬಂತು, ನೀನು ಕೊಡು ಬೇಗ ಅಲ್ಲಿ ಕರೆಂಟ್ ಹೋಗುತ್ತೆ. ಇನ್ನೊಂದೆರಡು ಇರೋ ವೈರನ್ ಮಾಡೋಕ್ಕೆ. ಫ್ರೆಂಡ್ಸ್ ಫೈನಲಿ 2 ತಿಂಗಳಿಂದ ಮನೇಲಿದ್ದ, ಈಗ ಹೊರಡ್ತಾ ಇದ್ದಾನೆ ಕಾಲೇಜ್ಗೆ. ಒಂದು ಸ್ವಲ್ಪ ದಿನ ಬೇಜಾರಾಗುತ್ತೆ. ಅಮ್ಮ ಕೂಡ ಹೋದರು, ಇವನು ಹೋಗ್ತಾ ಇದ್ದಾನೆ. ಅಮ್ಮನೂ 2 ತಿಂಗಳಿದ್ರು. ಅಮ್ಮ ಬಂದಿದ್ದು ಬೆಳಗ್ಗೆ, ಇವನು ಬಂದಿದ್ದ. ಅಮ್ಮ ಹೋಗಿದ್ದು, ಇವನು ಸಾಯಂಕಾಲ ಹೋಗ್ತಾ ಇದ್ದಾನೆ. ಒಟ್ಟಿನಾಗ ಇಬ್ಬರು ಒಂದೇ ಸಲ ಬಂದು ಒಂದೇ ಸಲ ಹೋಗ್ತಾ ಇದ್ದಾರೆ. ಬೇಜಾರು. ಮೋಕ್ಷ ಇನ್ನೊಂದು ವಾರ 15 ದಿನ ಇರ್ತಾಳೆ. ಬನ್ನಿ ಗುಬ್ಬಿ ತುಮಕೂರಿಂದ ಬಂದಿದ್ನಲ್ಲ, ಹಣೆಯಲ್ಲಿ ಸ್ಟಿಕ್ಕರ್ ಕೂಡ ಇಲ್ಲ, ಏನು ಅಂದ್ಕೊಬೇಡಿ. ಆಮೇಲೆ ಹಣೆಯಲ್ಲಿ ಅಣಬಟ್ಟಿಲ್ಲ ಅಂತ ಎಲ್ಲ ಕಮೆಂಟ್ ಮಾಡಬೇಡಿ. ಇವಾಗ ತಾನೇ ಬಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲಗಿದ್ದೆ. ಅಂದರೆ ತಲೆನೋವು ನನಗೆ. ಮನೇಲಿ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಏನೂ ಆಗೋದಿಲ್ಲ. ಟೌನ್ಗೆಲ್ಲ ಹೋಗಿ ಬಂದೆ ಅಂತ ಅಂದರೆ ಸ್ವಲ್ಪ ಜಾಸ್ತಿ ತಲೆನೋವು ಬರುತ್ತೆ. ಅದು ಊಟ ಸರಿಯಾಗಿರೋದಿಲ್ಲ. ಹೋಗೋ ಅರ್ಜೆಂಟಲ್ಲಿ ಊಟ ಮಾಡಲ್ಲ, ಮತ್ತು ಅಲ್ಲೆಲ್ಲೂ ಊಟ ಮಾಡಲ್ಲ. ಅದರಿಂದ
ಈಗ ನಮ್ಮ ಮನೆಯವರೆಲ್ಲ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದಾರೆ. ಅವನ್ನ ಫೈನಲಾಗಿ ಅವನು ಹೊರಟ ಮೇಲೆ ಒಂದು ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬ್ಯಾಗು ಕೆಳಗಡೆನೆ, ಇನ್ನು ಅದಕ್ಕೆ ತುಂಬ ಹಿಡಿಯೋ ಐಟಮ್ ಕೆಳಗಡೆನೆ ಇವೆ. ಈ ಆ ಬ್ಯಾಗಿಗೆ ಲೋಟ, ಇದು ತಲೆಗಚ್ಕೊಳ ಎಣ್ಣೆ, ಶಾಂಪು ಅವೆಲ್ಲ ಎಲ್ಗಿಟ್ಕಂತೀಯ? ಕಾಲೇಜ್ ಬ್ಯಾಗಿಕ್ಕಿಂತ ತಗ್ಲಾಕ್ಯ ಬಟ್ಟೆನ 2 ಬ್ಯಾಗ್ ಮಾಡಿ. ಚಪ್ಪಲಿ ಶೂ ಚಪ್ಪಲಿಗಳು ತಗೊಂಡಿದ್ದಾನೆ. ಅದೇನೇನು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೊಂದು 15 ದಿನ ಐತೆ, ಅವಾಗ ಬಂದಾಗ ಅಷ್ಟು ತಗೊಂಡೋಗಿವಂತೆ. ಮೇನ್ ತಗೊಂಡೋಗು, ಹೇಳಿದ ಮಾತು ಕೇಳು. ನೋಡಿ ಗಾಯ್ಸ್ ಹೆಂಗ್ ಬಟ್ಟೆ ಪ್ಯಾಕ್ ಮಾಡ್ತಿದ್ದಾರೆ ನಂತು. ಅಲ್ಲೋ ನಾನು ಹೇಳೋದು ನೋಡು. ಅಲ್ಲಿ ನೋಡು ಯಪ್ಪ ಶರ್ಟ್ ಹಂಗ್ ತುರ್ಕಿದ್ಯಾ? ಅಲ್ಲಿ ಪಕ್ಕದಲ್ಲೇ ಐತೆ ಜಾಕೆಟ್. ಅದು ಇದನ್ನ ತುರ್ಕೊ, ಈ ಪ್ಯಾಂಟ್ ತುರ್ಕೊ, ಏನಾಗಲ್ಲ. ನೈಟ್ ಪ್ಯಾಂಟ್ ಅದು ತುರ್ಕೊ. ಹಾಂ ಕಿತ್ತಾಕ್ತೀರ ಬಿಡು, ಕಿತ್ತಾಕ್ಬಿಡ್ರಿ. ನಾಳೆಗೆ ಹೋಗತ್ತಕ್ಕೆ ಇರಲಿ ಸಾಕು. ಹೋಗಿ ಬರೇ ತುಂಬಿಸ್ಕೊಂಡು ಖಾಲಿ ಮಾಡ್ಕೊಂಡ್ ಬರೋದಲ್ಲ, ಗೊತ್ತಾಗುತ್ತೆ ಅಣ್ಣ. ಓದ್ಬೋದು ಇರುತ್ತಾಗ ಒಳಿ ಬಿಡಿಂಗ ನೋಡು. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯಗಲ ಮೂಡನಾಗಿ ಭೂಮಿ ತುಕದ ಗಾಳಿ ಬೀಸಿ ಗುಡುಗಿ ಗೂಡಾಗಿ ಚೆಲ್ಲಿದಳೋ ಗಂಗಮ್ಮ ತಾಯಿ. ಫ್ರೆಂಡ್ಸ್ ಮಳೆ ಬರ್ತೈತೆ, ಹೋಗೋ ಟೈಮ್ ಆಗುತ್ತೆ. ಅವನ್ನೆಲ್ಲ ಮಡ್ಚಿಕ್ಕೊಂಡು ಹೊರಡು. ಅವ್ರ ಪಾಪ ನಮ್ಮನ್ನು ನೋಡಿ ಫ್ರೆಂಡ್ಸ್ ಹೆಂಗೆ ತೂಗ್ತಾವನೆ. ಇಲ್ಲಿ ತೋರಿಸ್ತೀನಿ ಬನ್ನಿ. ಪಾಪ ನಮ್ಮ ಮನೆಯವ್ರಿಗೆ ಐರನ್ ಮಾಡೋಕ್ಕೆ ಬಿಟ್ಬಿಟ್ಟು ಅವನವೆಲ್ಲ ಕೊಟ್ಬಿಟ್ಟು ಇವನು ಇಲ್ಲಿ ಬಂದು ತೂಗ್ತಾವನೆ. ವಯಸ್ಸಾಗಿರೋರಿಗೆ ಎಲ್ಪ್ ಮಾಡಬೇಕು. ನಿನ್ನವು ಅವ್ರತ ಮಾಡಿಸ್ಕೊಳೋದಲ್ಲ. ಮಳೆ ನೋಡ್ತಾರೆ ಹೇಳು ಗೈಸು. ಹೆಂಗೋ ಮಳೆ ಬರ್ತೈತೆ ನೋಡಿ, ಎಷ್ಟು ಚೆನ್ನಾಗಿದೆ ವೆದರ್ ನಮ್ಮ ಮನೆ ಹತ್ರ. ನೀವು ನೋಡ್ತಾ ಇರ್ಬೋದು, ನೀವು ಕೇಳ್ತಿರಲ್ಲ ತುಂಬ ಜನ, ಮೇಡಮ್ ನಿಮ್ಮ ಮನೆ ಹತ್ರ ವೆದರ್ ಚೆನ್ನಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ರಿ ಆಗಿ ತೋಟ ಎಲ್ಲ ಕಾಣ್ತಾ ಇದೆ. ಈ ಕಡೆ ಊರು ಈ ಕಡೆ ಐತೆ ಫ್ರೆಂಡ್ಸ್, ತೋಟ ಎಲ್ಲ ಈ ಕಡೆ ಐತೆ ಫ್ರೆಂಡ್ಸ್. ನೋಡಿ ಚೆನ್ನಾಗೈತೆ ಅಲ್ವಾ? ಇನ್ನೊಂದು ಮಳೆ ಬರ್ತೈತೆ, ಅದೇ ಖುಷಿ. ಮಳೆ ಇರಲಿಲ್ಲ, ಅದು ಜೋರಾಗಿ ಬರಲ್ಲ, ಸುಮ್ಮನೆ ಈ ರೀತಿಯಾಗಿ ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಸುಮ್ಮನೆ ಗಿಡಗಳಿಗೆಲ್ಲ ಚೆನ್ನಾಗಿರುತ್ತೆ. ಆದರೆ ನೀರು ಹರಿಯೋ ಮಳೆ, ಬೋರ್ಗಳೆಲ್ಲ ಇಂಪ್ರೂವ್ ಆಗಬೇಕಲ್ಲ, ಅಂತರ್ಜಲ ಅದು ಇಂಪ್ರೂವ್ ಆಗೋ ಅಂಥ ಮಳೆ ಬಂದಿಲ್ಲ. ತಕ್ಕ ಮಟ್ಟಿಗೆ ಗಿಡಗಳಿಗೆಲ್ಲ ಮಳೆ ಬರ್ತಾ ಇದೆ. ನಂಗಂತೂ ಫುಲ್ ಹ್ಯಾಪಿ. ಮಳೆ ಫುಲ್ ಖುಷಿ, ಕೋಟಿ ಕೊಟ್ಟಿದ್ದಕ್ಕೆ ಸಮ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇನ್ನೊಂದು ವರ್ಷಗಳ ಕಾಲ ನಮಗೆ ಮಳೆ ಎಫೆಕ್ಟು ಕಾಣಿಸೋದಿಲ್ಲ. ಬೋರ್ಗಳೆಲ್ಲ ಬೇಸಿಗೆಯಲ್ಲಿ, ಮಳೆಗಾಲ ಆಗಿಲ್ಲ ಅಂದರೆ ತೊಂದರೆ ಕೊಡುತ್ತೆ. ಮತ್ತು ಕೆರೆಗಳಿಗೆ ನೀರು ಬರಬೇಕು, ಮೇಯ್ನು ಚಾನಲ್ ನೀರು. ಅಂದರೆ ಅಲ್ಲಿ ಶಿವಮೊಗ್ಗ ಆ ಸೈಡು ಮಳೆ ಆಗಬೇಕು, ಹೇಮಾವತಿಗೆ ನೀರು ಬರೋಂಗೆ. ನೋಡಿ ಬನ್ನಿ, ಮಳೆ ಈಗ ಆಗ್ತಾಯಿದೆ. ಫೈನಲ್ಲಾಗಿ ನನ್ನ ಮಗಂದು ಇನ್ನೊಂದು ಸ್ವಲ್ಪ ಐಟಮ್ನೆಲ್ಲ ಬ್ಯಾಗಿಗೆ ತುಂಬಬೇಕು. ನಡಿಯಮ್ಮ ಕೊಡು, ಸೋಪು ಅವೇನೇನೆಲ್ಲ ಕೊಡು. ಆಯ್ ಸೋಪೆಲ್ಲ ಕೊಟ್ಟರೆ ನಾನು ಇಟ್ಕೊಟ್ಟು ಹೋಗ್ತೀನಿ, ಇಲ್ದು ನೀನೇ ಇಟ್ಕೊಬೇಕಾಗುತ್ತೆ. ಕೊಡ್ತೀಯೇನೋ? ಹ್ಞೂ ಬಾ. ಏನೇನು ತುಂಬ್ಕೊಂಡು ಹೋಗ್ತಾ ಇದೆಯೋ ಇವೆಲ್ಲ ಇಡಬೇಕಾ? ಅವೆಲ್ಲ ಇಡಬೇಕು. ಆ ಬುಕ್ಕುಗಳು ಇಡಬೇಕು. ಕವರ್ ತೆಗಿ ಇಲ್ಲಿಂದಾನೆ ಮಾಡ್ಕೊಂಡು ಹೋಗೋಣ. ಅಪ್ಪ ಬುಲೆಟ್ ಕೊಡ್ರಿ. ಗುಡ್ ಏ ಆ ಬಾಕ್ಸ್ ಏನ್ ಬೇಡ ಅಂತ. ಬ್ರಷ್ ರೆಡ್ ಲೇಬಲ್ ಶಾಂಪು ಮತ್ತು ಅಲ್ಲಿ ಶಾಂಪು, ಇದನ್ನ ಡವ್ ಕಂಡೀಷ್ನರ್ ನಂದು, ಕೋಲ್ಗೇಟ್ ನಂದು, ಇನ್ನೇನೈತೆ ಲೈಜಾಲು ನಮ್ಮದು, ನಿಮ್ಮದು, ಸೋಪಿನ ಪುಡಿ ನಮ್ಮದು.
ನಿಂದ ಈ ಲೋಟ ನಂದು ಐ ಲವ್ ಬೇಟಾ. ಇಡ್ಬೇಕಾ? ಹಾಂ, ಏನು ಐ ಲವ್ ಬೇಟಾ. ಲವ್ ಬೇಟ. ಸರಿ, ಇಡ ಕವರ್ ಹಾಕಿಡಣ. ಎಲ್ಲ ಕವರಿಗೆ ಕಟ್ಟಿಕೋ. ಫೈನಲ್ ಆಗಿ ಪ್ಯಾಕಪ್ ಫ್ರೆಂಡ್ಸ್. 2 ತಿಂಗಳಿದ್ದ, ಈಗ ಒಂದು ಸ್ವಲ್ಪ ದಿನ ಬೇಜಾರಾಗುತ್ತೆ. ಮಕ್ಕಳು ಎಷ್ಟೇ ದೊಡ್ಡವರಾದರೂ ಕೂಡ ಅಪ್ಪ ಅಮ್ಮಗಳಿಗೆ ನೋಡಿ ಈ ರೀತಿ ಪ್ಯಾಕ್ ಆಗಿದೆ. 3 ಬ್ಯಾಗು. ಪಾಪ ಯಾವನಾರ ಬಿಟ್ಟಿಯಾ ನೋಡಿ, ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಖಾಲಿ ಇರೋ ಬಸ್ಗತ್ತು ಗೊತ್ತಾತಾ? ಹಾಂ, ಹುಷಾರು. ಒಂಚೂರು ಒಂದು ಅರ್ಧ ಗಂಟೆ ಬೇಗ ಹೋಗು. ಬಿಡಿಸ್ಕ, ಬಸ್ಗಾದ್ರೂ ಲೇಟ್ ಆಗುತ್ತೆ. ಅಪ್ಪಂತ ಗುಬ್ಬಿಗೆ ಬಿಡಿಸ್ಕೊಂಡು ಅಪ್ಪ ಗುಬ್ಬಿಗೆ ಹತ್ತಿಸ್ಕೊಂಡು ನೀಟಾಗಿ ಇಕ್ಕವೇನು ಹಂಗೆ ಇಳಿದು ಬಿಡ್ತಾ ಇದ್ದೀನಿ. ನೀಟಾಗಿ ಇಟ್ಕ. ಹಾಂ, ಇನ್ನೂ ಅಪ್ಪ ಸ್ನಾನ ಮಾಡ್ತಾ ಇತ್ತಡಿ. ಹೊರಟಾ? ನಮ್ದಾಗಾರೆ ಚಾರ್ಜ್ಗೆ ಆಗೈತೆ. ಹೌದು. ಹಾಂ, ಕೊಳಿಕೋದೆ ಏನು ನೋಡ್ಕೊಂತ ಇದೆಯಾ? ಏ ಬಾರೋ, ನಾನು ನೋಡಿ ಹೇಳ್ತೀನಿ ಬ್ಯಾಗ್ ಹೆಂಗೆ ಕಾಣ್ತೈತೆ ಅಂತ. ಟೈಮ್ ಆಯ್ತು ನೋಡಿ, ಈಗ ಅಪ್ಪಲ್ಲಿ ಗಾಡಿ ಮೇಲೆ ಕೂತೈತಲ್ಲ. ಅಯ್ಯೋ ಬಾರಮ್ಮ, ಹಾಂ ಬ್ಯಾಗ್ ತಗೋಬಾ, ಈಗ ಟೈಮ್ ಆಯ್ತು. ಏನು ಸಂಡಿಲ್ಲ ತಾಂಡೆ ಬ್ಯಾಗ್ ಮುಂದಕ್ಕೆ ಕೊಡಮ್ಮ. ಓಯ್, ಇಲ್ಲೊಂದಿರೋದು ಬ್ಯಾಗ್ ತಗೊಂಡೊಬ್ಬ, ನಾನು ಆಚೆ ಬರ್ತೀನಿ. ಹುಷಾರು, ಓದಬೇಕು. ಐ ಡಿ ಕಾರ್ಡು ಎಲ್ಲೈತೆ? ನಾನು ಹೋಗಲ್ಲ, ಬಡ ಬಡ ಹತ್ತೆ ಹೋಗು. ಏ ಇಲ್ಲ, ಹುಷಾರು ಹುಷಾರು ಯೋಗಿ. ನೀಟಾಗಿ ಓದು. ಓದು ನೀಟಾಗಿ, ಓಡಾಡಕ್ಕೆ ಹೋಗ್ಬೇಡ. ಹುಷಾರು. ಮೊಬೈಲು ಜಾಸ್ತಿ ಮೊಬೈಲ್ ನೋಡ್ಬೇಡ. ಫೀಸ್ ಇಲ್ಲ ಹೇಳ್ರಿ, ಏನು ಇಲ್ಲ, ಬ್ಲೌ ಐತೆ ಹೋಗ್ರಿ. ಇಲ್ಲ ಇಲ್ಲ ಹೇಳ್ರಿ, ಒಳಕೇನು ಹೋಗಿಲ್ಲ. ಬರ್ತೀಯಾ? ಚೆನ್ನಾಗಿ ಓದು. ಫೋನ್ ಮಾಡು ಹೋದ್ಮೇಲೆ.